ಈ ಮನೆ ದೇವ್ರದು ಪೂಜೆ ಮಾಡಿ ಕಾಯಿ ಹೊಡಕೊ ಬಂದು ಮರ ತಂದಿಲ್ವಲ್ಲ ಅದಕ್ಕೆ ಅಡ್ಗೆ ಮಾಡೋ ಇದ್ರಲ್ಲಿ ಗಂಡನ ಕಡೆ ಗಮನನೇ ಇಲ್ಲ. ಚೆನ್ನಾಗಿ ಬರ್ತಾಯ್ತು. ನಾನು ಹೇಳಿದೆ ನಿನ್ ಬೆನ್ ನೀನೇ ತಟ್ಕೋಬಾರ್ದು ಅಂತ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹಾಗೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸುಸ್ವಾಗತ. ತುಂಬ ದಿನಗಳಿಂದ, ತುಂಬ ದಿನ ಅಂದರೆ ಒಂದು ವಾರ ಆಯ್ತಾ, ಒಂದು ವಾರದಿಂದ ನಾವು ಯಾವುದೇ ವ್ಲಾಗ್ಸು ವೀಡಿಯೋಸ್ ಎಲ್ಲ ಏನೂ ಅಪ್ಲೋಡ್ ಮಾಡಿ. ತುಂಬ ಜನ ಕೇಳ್ತಾಯಿದ್ರು, ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರು, ಆಮೇಲೆ ಇನ್ಬಾಕ್ಸಲ್ಲೆಲ್ಲ ಮೆಸೇಜ್ ಎಲ್ಲ ಮಾಡಿದರು, ಯಾಕೆ ವ್ಲಾಗ್ಸ್ ಆಗ್ತಿಲ್ಲ, ವೀಡಿಯೋಸ್ ಆಗ್ತಿಲ್ಲ, ವೀಡಿಯೋ ಹಾಕಿ ನಿಮ್ಮ ಅಡುಗೆನ ಮತ್ತು ನಿಮ್ಮ ಮನೆ ಸುತ್ತಮುತ್ತ ಇರೋ ಪರಿಸರ ನಾವೆಲ್ಲ ಮಿಸ್ ಮಾಡ್ಕೋತಿದ್ದೀವಿ ನಿಮ್ಮನ್ನೆಲ್ಲ ಅಂತ. ನಮ್ಮನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೆನ್ಪಿಟ್ಕೊಂಡಿದ್ದೀರಲ್ಲ, ಅದಕ್ಕೆ ತುಂಬ ಖುಷಿಯಾಗುತ್ತೆ. ಹೌದಲ್ವ ನಮ್ಮ? ತುಂಬ ಖುಷಿಯಾಗುತ್ತೆ. ನಿಮ್ಮ ಪ್ರೀತಿಗೆ, ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ಪ್ರೋತ್ಸಾಹಕ್ಕೆ ನಿಜವಾಗ್ಲೂ ತುಂಬ ಹೃದಯದಿಂದ ಧನ್ಯವಾದಗಳು. ಇವತ್ತು ಅಂಗಳದಲ್ಲಿ ಅಡುಗೆ ಮಾಡೋದಕ್ಕೆ ಕೂತಿದ್ದೀವಿ. ನಮ್ಮ ಶ್ರೀಮತಿಯವರು ಸ್ವಲ್ಪ ವಿಶೇಷ, ತುಂಬ ವಿಶೇಷ ಅಂದರೆ ಸಿಹಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ ಏನು ಅದೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ನೋಡ್ರಿ, ಸಿಹಿ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಪಾತ್ರೆ ಪಗಡೆ ಅಂತಾರಲ್ಲ ಏನೋ ಅವೆಲ್ಲ ತಗೊಂಡಿದ್ದಾರೆ. ಎಲ್ಲ ಹೊಂದಿಸ್ಕೊತಾವ್ರೆಲ್ಲ ತಗೊಬಂದಿಟ್ಟಿದ್ದಾರೆ, ಅವೆಲ್ಲ ಜೋಡಿಸ್ಕೊತಾವ್ರೆ. ಇವತ್ತು ಸ್ವಲ್ಪ ಲೇಟ್ ಪೂಜೆ ಮಾಡಬೇಕಿತ್ತು, ಸಂಜೆ ಪೂಜೆ ಮಾಡಿ ಶುರು ಮಾಡೋದು. ಹೋಗಿದ್ವಿ, ಕಾಯಿ ತಗೊಬಂದಿದ್ವಿ ಮನೆ ದೇವ್ರದು. ಪೂಜೆ ಮಾಡಿ ಕಾಯಿ ಹೊಡಕೊ ಬಂದು ಆ ಕಾಯಲ್ಲೇನೆ ತೀರ್ಥದ ಕಾಯಿ. ಇದು ನೋಡ್ರಿ ಮನೆ ದೇವ್ರದು, ಅದು ತೀರ್ಥದ ಕಾಯಿ. ಇದು ದೊಡ್ಡದೇನು ಬೇಡ, ಚಿಕ್ಕದೇ ಸಾಕು. ಇವಾಗ ಬಂಡಿನ ಫಸ್ಟು ನಿಂಗೂ ಇವತ್ತು ತುಂಬ ಕೆಲಸ ಕೊಡ್ತೀನಿ. ಹೌದಾ? ಒಂದು ವಾರದಿಂದ ವ್ಲಾಗ್ ಮಾಡಿಲ್ಲ ಅಂತ ಇವತ್ತು ಕೆಲಸ ಜಾಸ್ತಿ ಮಾಡಬೇಕಾ? ಎಲ್ಲ ಏನಿಲ್ಲ, ಕತ್ಲಾಗ್ಬಿಡ್ತೈತೆ, ಟೈಮ್ ಆಗ್ತೈತೆ ಅಂತ ಅಷ್ಟೇ. ಬೇರ್ಕೋಬೇಕು ಕಡಲೆ ಬೀಜ. ಏನಿಲ್ಲ, ಒಪ್ಪಿದ್ರು ಇನ್ನೇನಾಗಲ್ಲ, ಒಪ್ಪಿದ್ರೆ ಸೀತಾವಷ್ಟೇ. ಹಾಂ, ಈ ಬಂಡ್ಲಿ ಇದಾಗ್ತೈತೆ, ಬೇಗ ಹಾಕ್ಬಿಡು ಕಡಲೆ ಬೀಜ. ಆಮೇಲೆ ಬೇಕಾರೆ ಹುರಿದು ತೆಗ್ದಾಕಿವಂತೆ. ಸೀದಾ ನಾವೇನು ಸ್ವೀಟ್ ಮಾಡ್ತಾ ಇರ್ಬೋದು ಇವತ್ತು? ಅವರು ತಮ್ನೇಲ್ನಲ್ಲಿ ಟೈಟಲ್ ಹಾಕಿರ್ತೀರಲ್ಲ ನೀವು, ಟೈಟಲ್ನಲ್ಲಿ ಅದು ನೋಡಿ ಗೊತ್ತಾಗಿರುತ್ತೆ ಅವ್ರಿಗೆ. ನೀನು ಹೇಳೋವರೆಗೂ ಅವ್ರು ಇದು ಕಾಯ್ತಾ ಇರೋಲ್ಲ, ಅವ್ರು ಟೈಟಲಲ್ಲೇ ನೋಡಿ ಕಂಡಿಟ್ಕೊಬಿಟ್ಟಿರ್ತಾರೆ. ಬಟ್ಟೆ ತಗೋ, ಹುಷಾರು. ಅದಕ್ಕೆ ಎರಡು ಕಡೆ ಕೊಟ್ಟಿರ್ತಾರೆ, ಇಟ್ಕೋಬೋದು. ಅಲ್ಲ, ಆ ಕಡೆ ಹೊಗೆ ಒಲೆ ಉರಿತೈತಿ, ಅದೇ ಬಡಿತೈತೆ ಅಂತನಾ? ಈಗ ಇದನ್ನ ಎರಡು ಕಡೆ ಕೊಟ್ಟವ್ರೆ ಇಟ್ಕೋಬೋದು ಅಂತ. ಈಗ ಇದನ್ನ ತಣ್ಣಗಾಗಬೇಕು. ಅಷ್ಟೇ ದಸ್ಕಸಿ ಹುಡ್ದಿದೆ, ಚೆನ್ನಾಗಿತ್ತು. ಹಂಗಂತೀಯ? ನೋಡ್ಕೊಂಡು ಎಷ್ಟು ಬೇಕಷ್ಟು ಹುರ್ಕೊ, ಸಾಕಾಗ್ತೈತಾ? ಓ, ಜಾಸ್ತಿನೇ ಆಯಿತು. ಇದು ಒಲೆ ಜಾಸ್ತಿ ಆಗ್ತೈತಿ. ಕಡಲೆ ಬೀಜದೆಲ್ಲ ಸೀದಿರೋದು ನೋಡ, ಸಿಪ್ಪೆ. ಏನಾಗಲ್ಲ ಬಿಡು. ಹೌದಾ? ಅಷ್ಟೇ ನೋಡಿ, ತಳ ಸೀದೆ ಹೋಯ್ತು. ಕಸಕಸೆ ಹುರ್ಕೊಂಡಾಯ್ತು, ಕಡಲೆ ಬೀಜನೂ ಹುರಿದಾಗೈತೆ. ಈಗ ನಾನು ಕಾಯಿ ತುರ್ಕತೀನಿ, ಕಡಲೆ ಬೀಜ ಸಿಪ್ಪೆ ತೆಗೆದುಕೊಡ್ತೀನಿ, ನೀನು ಕಡಲೆ ಬೀಜ ರುಬ್ಬು, ಪುಡಿ ಮಾಡು. ಹೌದಾ? ನಾನು ಕಾಯಿ ತುರ್ಕೋತೀನಿ, ಆಮೇಲೆ ಕಾಯಲ್ಲಿ ಮಕ್ಕ. ಹಿಂಗೆಲ್ಲ ತೊಳೆದ್ರೆ ಈ ನಾರೆಲ್ಲ ಬೀಳಲ್ಲ, ಇದೆಲ್ಲ ತ್ಯಾವ ಮಾಡ್ಕೊಂಡು. ಹಂಗ ಇಲ್ಲಾಂದ್ರೆ ತುರಿಬೇಕಾರೆ? ಇಲ್ಲಾಂದ್ರೆ ತುರಿಬೇಕಾದ್ರೆ ನಾರೆಲ್ಲ ಬೀಳ್ತದೆ. ಈ ಕಡೆ ತೆಂಗಿನಕಾಯಿ ತುರಿದಿಟ್ಕೊಂಡವ್ರೆ, ಈ ಕಡೆ ಕಡಲೆ ಬೀಜ ಸಿಪ್ಪೆ. ಹಾಂ, ಈ ಥರ ಸಿಪ್ಪೆ ಇರ್ತೈತಲ್ಲ, ಈ ಥರ ಮೇಲೆ ಅದೆಲ್ಲ ಸಿಪ್ಪೆ ತೆಗಿಬೇಕು ಹಿಂಗೆ. ಹಂಗೆ ಅಂದ್ಬಿಟ್ಟು ಹಿಂಗೆ ಕೇರದ ತಂದಿಲ್ವಲ್ಲ ಅದಕ್ಕೆ. ಹಾಂ, ನಮ್ಮ ಮನೇಲಿ ಮರದಲ್ಲಿ ಇದು ಮಾಡೋರು, ಮರ ತಂದಿಲ್ಲ, ಅದಕ್ಕೆ ತೆಟ್ಟೆಗೆ ಹಾಕ್ಕೊಂಡು
ನೋಡ್ರಿ ನಮ್ಮ ಮಿಯಾವ್ ಬಂತು. ಅದಕ್ಕೆ ಈಗ ಡಿನ್ನರ್ ಟೈಮ್. ದಿನ ಸಾಯಂಕಾಲ ಹೊತ್ತು ಬರುತ್ತೆ, ಬಂದು ಈ ಬದನೆ ಗಿಡದ ಸಂದಿಲಿ ಹಿಂಗೆ ಹೋಗ್ತೈತೆ, ಹಿಂಗೆ ನಡ್ಕೊಂಡು ಹೋಗ್ತೈತೆ. ಅಲ್ಲಿ ಒಂದು ಪ್ಲೇಟ್ ಇಕ್ಕಿದ್ದೀವಿ, ಅಲ್ಲಿ ಊಟ ಹಾಕಿದ್ರೆ ತಿಂದುಬಿಟ್ಟು ಕುಂತ್ಕೊತೈತೆ ಅಲ್ಲಿ. ಕಡಲೆ ಬೀಜನೆಲ್ಲ ಇದಕ್ಕೆ ಹಾಕ್ಕೊಂಡು ಇದು ರುಬ್ಬಿದ್ರೆ ನಿಜವಾಗ್ಲೂ ಆಗ್ತೈತಾ? ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನಗೇನು ಆಗಲ್ಲ ಅನಿಸ್ತೈತೆ ಕಡಲೆ ಬೀಜ ಮಿಕ್ಸಿಲಾದ್ರೆ ನುಣ್ಣಗಾಗ್ತೈತೆ. ಇದಂದರೆ ಖಾರ ರುಬ್ಬೋದು, ಮಸಾಲೆ ರುಬ್ಬೋದು, ಇದು ಆಗುತ್ತೆ ಅಂದ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸ್ವಲ್ಪ ತರ್ತರಿಯಾಗಿ ಅದೇ ಸಾಕು, ಪೂರ್ತಿ ನುಣ್ಣಗಾಗಬೇಕು ಅಂತೇನಿಲ್ಲ. ಹೌದಾ? ಕಲ್ಲಿನ ಭಾರ ಇಲ್ಲದೆ ಅಗ್ರ ಇರ್ತೈತಾ? ಅದು ಹಿಂಗೆ ಆಡಿಸುವಾಗ ಅಷ್ಟೊಂದು ನೋವು ಬರಲ್ಲ, ಕುಟ್ಬೇಕಾದ್ರೆ ನೋವು ಬರ್ತೈತೆ. ಆಗಿರ್ಬೇಕು ನೋಡು, ಅಲ್ಲ ದೂರದಲ್ಲಿ ಅಂಬ ಅಂತ ಇರ್ತ್ಕರ. ನನ್ನ ಮಗ್ಳ ಅಮ್ಮ ಅಂತವಳೆ ಅಂತ ಮಾತೃದೇವೋ ಭವ. ಬಾ, ಏನು ಮಾಡಲ್ಲ ನೋಡ್ರಿ. ದಿನ ಸಾಯಂಕಾಲ ನಮ್ಮ ಶ್ರೀಮತಿಯವರು, ನಮ್ಮ ಅನ್ನಪೂರ್ಣೇಶ್ವರಿ ಅವರು ಅದಕ್ಕೆ ಊಟ ಹಾಕ್ತಾರೆ. ಅದು ಬಂದು ಹಿಂಗೆ ತಿಂದೋಗುತ್ತೆ. ಹಾಲವನ್ನು ಹಾಕ್ತೀವಿ ದಿನ ಸಂಜೆ, ಹಾಲವನ್ನು ತಿಂದೋಗುತ್ತೆ ಅಲ್ವಾ ಮಿಯಾ? ಗಸಗಸೆ ಇದ್ರಲ್ಲಿ ಹಾಕಿ ಕುಟ್ಬಿಡೋಣ. ಹಾಕೈತಾ? ಅದಿಷ್ಟು ಎಷ್ಟು ಗಸಗಸೆ? ಸುಮ್ಮನೆ ಹಿಂಗೆ ಅನ್ನೋದು ಕಳ್ದಾಗಿ ಗಸಗಸೆ. ಇನ್ನೇನು ಏನ ಹಂಗೆ ಹಾಕ್ಬಿಟ್ಟು ಸುಲ್ದಾಕ್ಬೇಕಾ? ಸುಮ್ಮನೆ ಸುಲ್ದಾಗ ಕೊಡ್ತೀನಿ, ಚೆನ್ನಾಗಿ ನುಣ್ಣಗಾಗ್ತೈತೆ ಅಂತ. ಹಂಗೆ ಹಂಗೆ ಹಾಕಿದ್ರೆ ಗಮ್ ಅಂತೈತೆ. ಸಿಪ್ಪೆ ಸಮೇತನೇ ಹಾಕ್ಬೇಕು. ನಾವೆಲ್ಲ ನಮ್ಮ ಮಿಯಾವ್ ಅಂತವೆ. ಮಿಯಾವಲ್ಲ ಅದು ಬೆಕ್ಕು ಮಿಯಾವ್ ಅಂತ, ನಾವೀಗ ಮಿಯಾವ್ ಅಂತೀನಿ. ಎಲ್ಲಿ ಕಲ್ಲೆಲ್ಲಿ? ಇಲ್ಲಿ ಕೈಯಲ್ಲೈತೆ. ಅಯ್ಯೋ ಪಾಪ. ಅದು ಒಂಥರ ಮಿಯಾವ್ ಅಂದಂಗೆ ಆಗ್ತೈತಲ್ಲ. ಬೆಕ್ಕು ಅಲ್ಲ, ಬೆಕ್ಕಂತೀನಿ. ಬೆಕ್ಕು ಅಂತ ಏನದು? ನವಿಲು. ಅದು ಮಿಯಾವ್ 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 ಅಂತ ಹೋದು. ಅದು ಒಂಥರ ಮಿಯಾವ್ ಮಿಯಾವ್ ಅಂದಂಗೆ ಕೇಳಿಸುತ್ತೆ ಒಂದೊಂದ್ಸಲ. ಬರ್ದ ಆಗೈತೆ. ಈಗ ಕಾಯಿ ಹಾಕ್ಬಿಟ್ಟು ಇದ್ರಾಗೆ ರುಬ್ಬಿಡ. ಬಿಡೋದು ಹುಷಾರು ಇಟ್ಕೊತೀನಿ. ಎಲ್ಲೂ ಬಿಡಲ್ಲ ಬಿಡು. ಒಂದು ಕಾಯಿ ಪೂರ್ತಿ ತಗೊಂಡಿದ್ದೀನಿ. ಒಂದು ತುರಿ ನಮ್ಮ ಮನೆ ದೇವ್ರಿಗೆ ಹೋಗಿ ತೀರ್ಥದ ಕಾಯಿ ಮಾಡಿಸ್ಕೊಂಬಂದಿದ್ವಿ. ಅದನ್ನು ಪೂಜೆ ಮಾಡಿ ಮನೆಯಲ್ಲಿ ವಡ ಹಾಕಿ ದೇವ್ರಿಗೆ ಹೋಗಿದ್ದ ಕಾಯಲ್ಲಿ ಇವತ್ತು ಸಿಹಿ ಅಡುಗೆ ಮಾಡ್ತಾ ಇದ್ದೀವಿ. ಈಗ ರುಬ್ಬೇಕಾ? ಅದಕ್ಕೆ ಬೇರೆ ಏನೇನು ಹಾಕ್ಬೇಕಾ? ಇಲ್ಲ, ರುಬ್ಬೋದಷ್ಟೇನಾ? ಏಯ್ ಅದೇನು ಕುಟ್ಟಿ ಅದನ್ನು ಕುಡ್ತಾ ಇದ್ದೀನಿ ನಾನು. ಕಾಯಿ ಸ್ವಲ್ಪ ಮೇಲೆ ಹಾಕಬೇಕಿತ್ತೆ ನಮ್ಮ ಬತ್ತೈತಿಲ್ಲಪ್ಪ ಹಂಗೆ ಮೇಲೆ ಇವಾಗ. ಹೌದಾ? ರುಬ್ಬದಾಯ್ತು ಕಾಯಿ. ಕಾಯಿನೂ ಸಹ ಹಾಕಲ್ಲ ರುಬ್ಬದಲ್ಲ? ಅಲ್ಲ, ಹಳೆ ಕಾಲದಲ್ಲಿ ಹಿಂಗೆ ತಾನೇ ಮಾಡ್ತಿದ್ದಲ್ಲ. ಹಿಂಗೆ ಮಾಡ್ತಾ ಇದ್ವಿ. ಅಂದ್ರೆ ಈ ತರ ಗುಂಡು ಇರ್ತಿರ್ಲಿಲ್ವೇನೋ ರುಬ್ಬದು? ಅಲ್ಲ, ಬೇರೆ ಕಡೆ ಈ ತರ ಗುಂಡೆ, ನಮ್ಮ ಕಡೆ ಬಂಡೆ, ಗುಂಡು ಬಂಡೆ. ಇದು ಒಳಕಲ್ಲು, ರುಬ್ಬಕಲ್ಲು. ಅಂದ್ರೆ ಅದು ತುಂಬಾ ಭಾರ ಇರ್ತೈತೆ ಗುಂಡು. ಅಂದ್ರೆ ಅದು ಹಿಂದಕ್ಕೆ ಮುಂದಕ್ಕೆ ಹಿಂಗೆ ಆಡ್ಸೋದು, ಉಳ್ಳಾಡ್ಸೋದು. ಇದು ಹಿಂಗೆ ತಿರುವುದು. ಇದು ಸ್ವಲ್ಪ ಫ್ರೀ ಆಗಿರ್ತೈತೆ. ಅಷ್ಟೊಂದು ಕುಟ್ಟಿರ್ ಮಾತ್ರ ಭಾರ ಅನ್ಸುತ್ತೆ ಅಷ್ಟೇ. ನಮ್ಮ ಶ್ರೀಮತಿಯವರು ಏನದು ತೆಂಗಿನಕಾಯಿ ಅಲ್ಲ, ತೆಂಗಿನಕಾಯಿ ತುರಿನ ರುಬ್ತಾವ್ರೆ. ಏನಕ್ಕೆ? ಅದು ಕಾಯಲ್ಲಿ ಮಾಡೋದಕ್ಕೆ. ಅವರು ಒಂದು ಅಬ್ಸರ್ವ್ ಮಾಡಿಲ್ಲ, ಗಮನಿಸಿಲ್ಲ. ಹಂಗೇ ನೋಡು ನನ್ನ, ಗೊತ್ತಾಗ್ಲಿಲ್ಲ. ಸ್ವಲ್ಪ ಮ್ಯಾಚಿಂಗ್ ಐತೆ ಸ್ವಲ್ಪ. ಇದು ತುಂಬ ಹಳೇ ಟಿ ಶರ್ಟು, ಹಂಗೆ ತಳದಲ್ಲೆಲ್ಲೋ ಎತ್ತಿಟ್ಬಿಟ್ಟಿತ್ತು. ಸ್ವಲ್ಪ ಉದ್ದ ಇತ್ತು ಜಾಸ್ತಿ ಇದು, ಅದಕ್ಕೆ ಎತ್ತಿಟ್ಬಿಟ್ಟೆ. ಇವರು ಎಲ್ಲೋ ಕಲರ್ ಡ್ರೆಸ್ ಹಾಕೊಂಡ್ರಲ್ಲ, ಹೊಸ ಡ್ರೆಸ್ ಹೊಲ್ಕೊಂಡಿದ್ರು, ಅದನ್ನ ಹಾಕೊಂಡಿದ್ರು. ಅದಕ್ಕೆ ಅವ್ರಿಗೆ ಎಲ್ಲೋ ಮ್ಯಾಚಿಂಗ್ ಆಗಲಿ ಅಂತ ಇದನ್ನ ಹಾಕೊಂಡೆ. ಪಾಪ ಅವ್ರಿಗೆ ಅರ್ಥನೇ ಆಗಿಲ್ಲ, ಅಲ್ಲ ಗೊತ್ತೇ ಆಗಿಲ್ಲ, ಅವ್ರಿಗೆ ಗಮನಿಸೇ ಇಲ್ಲ. ಅಡುಗೆ ಮಾಡೋ ಇದರಲ್ಲಿ ಗಂಡನ ಕಡೆ ಗಮನನೇ ಇಲ್ಲ, ಗಂಡನ ಬಗ್ಗೆ ಗಮನನೇ ಇಲ್ಲ. ಈ ರುಬ್ಬಿರೋ ಕಾಯಿನ ತಗೊಂಡು ಅದನ್ನು ಚೆನ್ನಾಗಿ ಇಂಟ್ಕೋಬೇಕು. ಇದೇ ಫಸ್ಟ್ ಟೈಮ್ ನಾವು ಈ ತರ ಮಾಡ್ತಾ ಇರೋದು. ಕಾಯಲ್ಲಿ ಹಾಲಿನ ಅಂಶ ಮಾಡಿದೀವಿ, ಗುಂಡಲ್ಲಿ ಇದೆ ಫಸ್ಟ್ ಟೈಮ್ ಮಾಡ್ತೀವಿ. ಗುಂಡಲ್ಲಿ ರುಬ್ಬಿಲ್ವಲ್ಲ ಕಾಯಿನ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾರಲ್ಲ, ಹಂಗೆ ಸಿಹಿಗೆ ತಕ್ಕಷ್ಟು ಬೆಲ್ಲ. ಬೆಲ್ಲ
ಬೆಲ್ಲ ಹಾಕಿ ಮಾಡಿದ್ರೇನೆ ಚೆನ್ನಾಗಿರೋದು. ಹ್ಞೂ ಎಲ್ಲರೂ ಬೆಲ್ಲನೇ ಹಾಕೋದು, ಬೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರೋದು ಅಂತೀಯ. ಅಲ್ಲ ದಡ್ಡಿ ಅಂದರೆ ದಡ್ಡಿ. ಇದಕ್ಕೆ ನೀರು ಹಾಕೋಬೇಕಾ? ಅದು ನೀರು ಕರಗಿಸ್ಕೋಬೇಕು. ಈ ಕಡೆ ನೋಡ್ರಿ ಈ ಕಾಯಲ್ಲೆಲ್ಲ ಬೆಲ್ಲನ. ಹೌದಾ, ಇಲ್ಲೆಲ್ಲ ಕಾಯಿ ಎಲ್ಲರೂ ಬಿಟ್ಕೊಂಡವ್ರೆ ಬೆಲ್ಲನ. ಒಲೆ ಹಚ್ತೀನಿ ಮತ್ತೆ. ಹೌದಾ, ಹುಷಾರು ಸಿಗಿಬಿಡ್ತಾವೆ ಅದ್ರಾಗೆ, ಸಿಗಿಬೇಕಾದ್ರೆ ಹುಷಾರು. ಅಪ್ಪ ಚುಚ್ಚಿರೆ ಸಖತ್ತು ನೋವಾಗ್ತಿತ್ತಪ್ಪ. ಒಂದಿಷ್ಟೇ ಸಿಗ್ತವೆ, ಸೀಬು ಏರ್ಕೊಂಡದ ಆಮೇಲೆ ಹುಷಾರದು. ಇಕ್ಬಿಡು, ಏನಾಗಲ್ಲ, ಹಂಗೆ ಹುರ್ಕತೈತದ ಅಷ್ಟೇ. ಒಲೆ ಉರಿತಾಯ್ತಾ? ಉರಿತಾಯ್ತೆ. ಈಗ ಹಚ್ಕೊಂಡೈತೆ. ಏನು ಅನ್ಕೊಂಡೆ ಬನ್ಸಲ್ಲಿ? ಏನೂ ಇಲ್ಲ, ಕರೆಂಟ್ ಬಂತು. ತಮಸೋಮ ಜ್ಯೋತಿರ್ಗಮಯ ಅದೇನು ಅರ್ಥ ಗೊತ್ತಾ? ಅಂದರೆ ಕತ್ತಲಿಂದ ಬೆಳಕಿನಿಗೆ ನಡೆಸು ಅಂತ. ನಿಜ ಗೊತ್ತಿರಲಿಲ್ಲ ನನಗೆ. ಅದೊಂದು ಇದೈತೆ, ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಮಗಳಿಗೆ ಹೇಳ್ಕೊಟ್ಟಿದ್ದೆ ಅದು. ನಮಗೆ ಸ್ಕೂಲಲ್ಲಿ ಮೇಷ್ಟ್ರು ಹೇಳ್ಕೊಟ್ಟಿದ್ದು, ನೆನಪಿದ್ದಾವೆ. ಆದರೆ ಅವ್ರು ಮಾಡಿದ ಪಾಠಗಳು ಮಾತ್ರ ನೆನಪಿರ್ತಿರ್ಲಿಲ್ಲ. ಪರೀಕ್ಷೆಗಳಲ್ಲಿ ಬರಿಬೇಕಾದ್ರೆ ಈ ಥರ ಏನಾದರೂ ಹೇಳೋರಲ್ಲ ಮಧ್ಯೆ ಅಂಥವು ನಂಗೆ ತುಂಬ ಚೆನ್ನಾಗಿ ನೆನಪಿರೋವು. ಪಾಠದಲ್ಲಿ ಏನಾದರೂ ಬರಿಬೇಕು, ಎಕ್ಸಾಮ್ ಕ್ವಶನ್ಗೆ ಆನ್ಸರ್ ಬರಿಬೇಕು ಅಂದರೆ ಮಾತ್ರ ನಂಗೆ ನೆನಪೇ ಇರ್ತಿರ್ಲಿಲ್ಲ. ನಿಜ. ಫಸ್ಟ್ ಇದನ್ನು ಕೆಳಗಿಳಿಸ್ಕೊತೀನಿ, ಕೆಳಗಿಳಿಸ್ಕೊಂಡ್ಮೇಲೆ ಇಡ್ತೀನಿ. ಸುಟ್ಟು ಒಂದು ಕೈಯಲ್ಲಿ ಹುಷಾರು, ಎಲ್ಲ ಬಿಸಿರ್ತೈತೆ. ಸುಡ್ತಾ ಸುಟ್ಕೋಬಾರ್ದು ಅಂದ್ಕೊಂಡ್ರು ಸುಟ್ಟು. ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕಮ್ಮ ಇದೆಲ್ಲ. ಓಹಾ, ಏನಿದು? ತುಪ್ಪನ ಆಯಿಂಟ್ಮೆಂಟ್ ಥರ ಬಳಸೋದಾ? ಆಯುರ್ವೇದದಲ್ಲಿ ಹಚ್ಕೊಂಡ್ರೆ ಉರಿ ಕಡಿಮೆ ಆಗುತ್ತಂತೆ, ಅದಕ್ಕೆ ತುಪ್ಪ ಹಚ್ಕೊಂಡ. ನೀವು ಸ್ವಲ್ಪ ಕಾಸ್ಟ್ಲಿ ದುನಿಯಾ ನೀವು, ಅದಕ್ಕೆ. ಕಾಸ್ಟ್ಲಿ ಅಂತ ಏನಿಲ್ಲ, ಏನಿತ್ತೋ ಅದನ್ನ ಹಚ್ಕೋತಾ ಇದ್ದೀನಿ. ಎಲ್ಲನ ಶೋಧಿಸ್ಕೋಬೇಕು, ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಕಡ್ಡಿ ಧೂಳು ಇರ್ತೈತಲ್ಲ. ಲೈಟ್ ನೋಡಿಲ್ಲೆಲ್ಲ ಒಂದು ಸ್ವಲ್ಪ ಕರ್ಕರ್ಗೆ ಕಾಯಲು ಸೋಸ್ಬಿಡ್ಲ, ಹಂಗೆ ಅವಾಗಲೇ ಸುಮ್ಮನೆ ಕೈಯಲ್ಲಿ ಹಿಂಡಿದ್ದೆ. ಸೋಸ್ಬಿಡು, ಅದ್ರಕ್ಕೆ ಹೆಂಗೆ ಬೆಲ್ಲನ ಶೋಧಿಸ್ಕೊಂಡು, ಕಾಯನ್ನ ಶೋಧಿಸ್ಕೊಂಡು ಹಿಂಗೆ ಮಿಕ್ಸ್ ಮಾಡಿದ್ರೆ ಕಾಯಲು ಇಲ್ಲ ಕುದಿಸ್ಕೋಬೇಕು, ಸುಮ್ಮನೆ ಬಿಸಿ ಮಾಡ್ಕೋಬೇಕು. ಹೌದಾ? ಜಾಸ್ತಿ ಕುದಿಸ್ಕೊಳ್ಳೋದು ಎಲ್ಲ ಮಾಡಬಾರ್ದು, ಸುಮ್ಮನೆ ಬಿಸಿ ಮಾಡ್ಕೋಬೇಕು ಒಂದ್ಸಲ. ಅದು ಬಿಸಿ ಆಗೋ ಅಷ್ಟರಲ್ಲಿ ನಾವು ಮುದ್ದೆಗೆ ನೀರು ಇಡೋಣ. ಚಿಟಿಕೆ ಉಪ್ಪು. ಹೌದಾ? ಅಷ್ಟೇನಾ? ಹಾಗೆ 1 ಸ್ಪೂನ್ ತುಪ್ಪ ಹಾಕ್ತೀನಿ. ಇದು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಮತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲ ಹೊಸದಾಗಿ ರಾಗಿ ಬೆಳಿತಾರಲ್ವಾ, ಆ ರಾಗಿ ಬೆಳೆದು ಎಲ್ಲ ಕೊಯ್ದು ಎಲ್ಲ ಮಾಡಿ ರಾಗಿನ ಮನೆಗೆ ತಂದಾಕ್ತಾರಲ್ಲ, ಅವಾಗ ಹೊಸ ರಾಗಿನ ಮಿಲ್ಗೆ ಹಾಕಿಸ್ಕೊಂಬಂದು ಒತ್ತೋ ಶಾವಿಗೆ ಅಂತ ಮಾಡ್ತಾರೆ. ಅದು ಅವಾಗ ಮಿಲ್ಗೆ ಹಾಕಿಸ್ಕೊಂಡ್ಬಂದು ಮಿಲ್ ಬರೋದಕ್ಕೂ ಮುಂಚೆ ಬೀಸೋರಲ್ಲ, ರಾಗಿ ಕಲ್ಲಲ್ಲಿ ಬೀಸ್ಬಿಟ್ಟು. ಬೀಸಿದ್ ಗೊತ್ತಿಲ್ಲ ನಾವು, ಅಲ್ಲ ನಿನಗೆ ಗೊತ್ತಿಲ್ಲ, ಆದ್ರೆ ಅದು ಅದು ನಿಜ ತಾನೆ. ಮುಂಚೆ ಎಲ್ಲ ಬೀಸ್ತಾ ಇದ್ರಲ್ಲ ರಾಗಿ, ಆ ಥರ ರಾಗಿ ಬೀಸಿದ್ಮೇಲೆ ಮಾಡೋರು ಶಾವಿಗೆನ. ಅಂದ್ರೆ ನಾವು ಚಿಕ್ಕ ಹುಡುಗರಾಗಿದ್ದಾಗೆಲ್ಲ ಮಿಲ್ ಬಂದಿತ್ತಾಗಲೇ, ಅವಾಗಲೇ ಮಿಲ್ ಬಂದಿತ್ತು. ಈಗ ನಾನು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ಜಾಸ್ತಿ ಕಾಸಿದ್ರೆ ಎಲ್ಲ ಒಂಥರ ನೀರ್ ಬಿಟ್ಕೊಳಂಗ ಆಗ್ತದೆ. ಹಂಗ ಸಾಕಿಲ್ಸದ ಮತ್ತೆ ಇಳಿಸ್ಬಿಡೋಣ ಸಾಕು. ಬಟ್ ಈಗ ನೀರು ಕುದಿಯಕ್ಕಿದ್ಮೇಲೆ, ನೀರು ಕುದ್ದ ಮೇಲೆ ಅಕ್ಕಿ ಹಸಿಟ್ಟನ್ನ ಹಾಕಬೇಕು. ಅದು ಅಳತೆ ನೋಡಿ ಹಾಕಬೇಕು. ಹಸಿಟ್ಟು ಜಾಸ್ತಿ ಆದರೆ
ಗಟ್ಟಿ ಆಗ್ತದೆ, ಕಮ್ಮಿ ಆದರೆ ತೆಳ್ಳಗಿರ್ತೈತೆ. ಅದು ಜಾಸ್ತಿ ಗಟ್ಟಿ ಇರಬಾರ್ದು. ಒಂದು ಅದಕ್ಕೆ ನೋಡಿ ಹಾಕೋಬೇಕು. ಇದು ನಾವು ಮುದ್ದೆ ಮಾಡುವಾಗ ಕುದ್ದು ಬೇಯಿಸ್ಕೊತೀವಲ್ಲ, ಆ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನು ಕೆಲವ್ರು ಮಾಡ್ತಾರೆ ಗೊತ್ತಾ, ಕೆಲವು ಕಡೆ ಅಬೇಲಿ ಮಾಡ್ತಾರೆ, ಅಬೇಲಿ ಬೇಯಿಸಿ ಮಾಡ್ತಾರೆ. ಹಸಿಟ್ ಹಾಕ್ತಿದಂಗೆನೆ ಚೆನ್ನಾಗಿ ತಿರುವು ಬಿಟ್ಟು ಮಾಮೂಲಿ ಮುದ್ದೆ ಮಾಡ್ಕೋತಾರೆ. ಇಷ್ಟಿಷ್ಟು ಉದ್ದ ಇದು ಏನು ಶಾವ್ಗೆ ಒಳಗಿಡೋ ಅಷ್ಟು ಉದ್ದ ಮಾಡ್ಕೋತಾರೆ. ಮಾಡ್ಕೊಂಡು ಶಾವ್ಗೆನ ಒತ್ಕೋತಾರೆ, ಆಮೇಲೆ ಅಬೇಲಿ ಇಟ್ಟು ಬೇಯಿಸ್ಕೋತಾರೆ. ಹಾ, ನಮ್ ಕಡೆ ನಾವ್ ಈ ತರ ಮಾಡ್ತೀವಿ. ನಿಮ್ ಕಡೆ ಯಾವ ತರ ಮಾಡ್ತೀರಾ ಕಮೆಂಟ್ ಮಾಡಿ. ಮೇಡಮ್ ಅವ್ರಿಗೆ ಏನಾದ್ರು ಒಂದು ಕಮೆಂಟ್ ಮಾಡ್ರಪ್ಪ. ಅಷ್ಟೇನಾ? ಅದೊಂದು ನಿಮಿಷ ಕುದಿಬೇಕು. ಮಾಮೂಲಿ ಮುದ್ದೆ ಮಾಡ್ತೀವಲ್ಲ ಅದೇ ತರನೇ ಚೆನ್ನಾಗಿ ಕುದಿಸ್ಕೋಬೇಕು, ಹಿಟ್ಟನ್ನ ಬೇಯಿಸ್ಕೋಬೇಕು. ಆಮೇಲೆ ಶಾವ್ಗೆ ಒಳಲ್ಲಿ ಇಟ್ಬಿಟ್ಟು ಒತ್ತಬೇಕು ಶಾವ್ಗೆನ. ನಿಂಗೆ ಇಷ್ಟನಾ ಶಾವ್ಗೆ ಅಂದರೆ? ನನಗೆ ಏನು ಅಂಥದ್ದು ಇಷ್ಟ ಅಂತಿಲ್ಲ, ನನಗೆ ಆ ಥರ ಸ್ವೀಟ್ ಏನು ಎಷ್ಟೊಂದು ಇಷ್ಟ ಆಗಲ್ಲ. ನಿಂಗೆ ಏನಿಷ್ಟ? ನಿಂಗೇನಿಷ್ಟ? ನೀನಿಷ್ಟ. ಇದು ಡೈಲಾಗಲ್ಲ, ಮನಸ್ಸಿನ ಮಾತು. ನಾಚಿಕೆ ನಮ್ಮ ಶ್ರೀಮತಿಯವ್ರಿಗೆ ತಲೆ ನಾಚಿಕೆ ನಗು ಬಂತು ನಿಜ. ಈಗ ಇದನ್ನ ಕೆಳಗಿಳಿಸ್ಕೊಂಡು ತೊಳಸ್ಕೋಬೇಕು. ಹುಷಾರು. ಇದು ಸಿಲ್ವರ್ ತಪ್ಪಲೆ ಬರುತ್ತಲ್ಲ, ಆ ಥರ ಎಲ್ಲ ಜಾರಲ್ಲ. ಏಕೆ ಇನ್ನೊಂದ್ಸಲ ಬೇಸಲ್ವ ಒಲೆನಲ್ಲಿ? ಸಾಕು ಸಾಕು, ಕೆಂಡದಾಗೆ 1 ನಿಮಿಷ ಬಿಟ್ಟರೆ ಸಾಕು. ಹಂಗ ಹಿಂಗೆ ತಗೊಂಡು ಹಿಂಗಂದ್ರೆ ಕೈ ಕಚ್ಕೋಬಾರ್ದು ನೋಡಿ. ಹಂಗ ಆಗದೈತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಎಣ್ಣೆ ಬೇಕಾದ್ರೆ ಹಾಕೋಬೋದು, ಎಣ್ಣೆ ಬದಲು ತುಪ್ಪನೂ ಹಾಕೋಬೋದಲ್ಲ. ಅದು ಕಚ್ಕೋಬಾರ್ದು ಅಂತ. ಕಚ್ಕೊಳಲ್ಲ, ನೀಟಾಗಿ ಬರ್ತೈತೆ. ಇದು ರೆಡಿ ಇವಾಗ. ಮುದ್ದೆ ರೆಡಿನಾ? ರೆಡಿ. ಇನ್ನೊಂದ್ಸಲ ತಳಿಸ್ಬೇಕು ಇವಾಗ? ಏನಿಲ್ಲ, ಸುಮ್ಮನೆ ಒಂದ್ಸರಿ ಎಲ್ಲ ಒಂದು ತಗೊಂತೀನಿ. ಎಲ್ಲ ನೀಟಾಗಿ ತೊಳ್ಸ್ಕೊಂಡಿದ್ದೀನಿ ನೋಡಿ ಹೆಂಗೈತೆ. ಈಗ ಇದನ್ನ ಜಾಸ್ತಿ ಆಗ್ತದೆ, ಅದು ಜಾಸ್ತಿ ಆದರೆ ತೆಗ್ದು ಎಷ್ಟಾಗುತ್ತೆ ನೋಡಿ. ಇಲ್ಲೇ ಐತೆ ನೋಡಮ್ಮ, ಮುದ್ದೆ ಹಾರ್ಕೋಬಾರ್ದು ಹಂಗ. ಈಗ ಇದ್ರೊಳಗೆ ಹಿಂಗೆ ಇಟ್ಕೊಳ್ಳೋಣ. ದಪ್ಪ ಆಯ್ತು ಅಂತ ಎದುರಿಸ್ಬಿಟ್ಟೆ ನನಗೆ. ಹಂಗೆ ಅಂತಿರ್ಬೇಕು. ನಾನು ತುಪ್ಪ ಹಾಕಿದ್ನಲ್ಲ, ಕೈ ಜಾರ್ತಾ ಇತ್ತು ನೋಡಿ, ಇಲ್ಲಿ ಬತ್ತಾಯ್ತು ಅವಲ್ಲೇ. ಚೆನ್ನಾಗಿ ಬತ್ತಾಯ್ತಲ್ಲ? ಓ ಸೂಪರಾಗಿ ಬತ್ತೈತೆ. ಹಿಂಗೆ ಉದ್ದ ಮಾಡಿದ್ರೆ ಇನ್ನೂ ಸ್ವಲ್ಪ ಸಣ್ಣ ಇರೋದು. ಇರಲಿ ಸಾಕು, ಚೆನ್ನಾಗೈತೆ. ಏನು ತೆಗ್ದಿಟ್ಬಿಡ ಅಲ್ಲಿಗೆ. ಹಂಗೆ ಹೆಂಗೆ ತೆಗಿತಿ ಅದನ್ನ? ಈ ಗಡಿ ಬಿಡಿ ಮಾಡ್ಕೊಬೇಡ. ಹಿಂಗೆ ತೆಗಿತಿ ಅದನ್ನ. ಈಗ ಇನ್ನೊಂದು ಮುದ್ದೆ ಗೊತ್ತಾಯ್ತಾ? ಸುಟ್ರೆ ಚಂದ. ಸುಟ್ರೆ ಚಂದ? ನೀನೇನಮ್ಮ ಹೇಳ್ತೀರ ಸುಟ್ರೆ ಚಂದ ಅಂತ? ಅಂದ್ರೆ ಒತ್ತಕ್ಕೆ ಚೆನ್ನಾಗಿ ಬರ್ತೈತೆ ಅಂತ. ಅದ ಬಿಸಿ ಇರ್ತೈತೆ ಇಲ್ಲ, ಒತ್ತಕ್ಕೆ ಚೆನ್ನಾಗಿ ಬರಬೇಕು, ಬಿಸಿ ಇರಬೇಕು ಅಂತ ಹೇಳು. ಅದು ಬಿಟ್ಟು ಸುಟ್ರೆ ಚಂದ ಅಂತೀಯ. ಮತ್ತೆ ಸುಟ್ರೆ ಅದು ಒತ್ತಕ್ಕೆ ಬರೋದು ಚೆನ್ನಾಗಿ. ಇಲ್ಲ ಅಂದ್ರೆ ಪ್ರತಿ ಸಲನೂ ಇದಕ್ಕೆ ತುಪ್ಪ ಬಳಕೋಬೇಕಾ? ಬೇಕು ಅಂದ್ರೆ ಬಳಕೋಬಹುದು, ಇಲ್ಲಾಂದ್ರೆ ಪರವಾಗಿಲ್ಲ, ಬರ್ತೈತೆ ಶಾವ್ಗೆ ಒತ್ತಕ್ಕೆ. ಅದು ನಾನು ಟೇಸ್ಟು ಚೆನ್ನಾಗಿರ್ತೈತೆ ಅಂತ ಬಳಕೊಂಡೆ ಅಷ್ಟೇ. ಇದನ್ನೇನಂತಾರೆ ಹೇಳು? ಒತ್ತೋ ಶಾವ್ಗೆ, ಅಕ್ಕಿ ಶಾವ್ಗೆ. ಒತ್ತೋ ಶಾವ್ಗೆ ಅಂತ ಅಂತಾರೆ. ಯಾಕೆ ಗೊತ್ತಾ? ಗೊತ್ತಿಲ್ಲ, ಹೇಳಿ. ಮುಂಚೆ ಒತ್ತುತ್ತೀವಲ್ಲ ಅದಕ್ಕ. ಮುಂಚೆ ಮರದಿತ್ತು ಗೊತ್ತಾ? ಗೊತ್ತು. ಕಾಲು 3 ಕಾಲು 4 ಕಾಲಿರವು ಮೇಲೆ ಮರದಿಟ್ಟು ಅದ್ರೊಳಗೆ ಕಿಟ್ಟಿಕ್ ಪಿಟ್ಟಿಂಗ್ ಮರದಲ್ಲಿ ಒತ್ತಿ ಇದ್ ಮಾಡ್ಬೇಕಿತ್ತು. ಅದಕ್ಕೆ ಅದು ಒತ್ತೋ ಶಾವ್ಗೆ. ಆದ್ರೆ ಇವಾಗ ನೀನ್ ತಿರುವುತ್ತಾ ಇದೆಯಲ್ಲ, ಇದು ತಿರುವೋ ಶಾವ್ಗೆನಾ? ಇಲ್ಲ,
ನಾವು ಹಳೆ ಹೆಸರು ಇರ್ತೀವಿ ಒತ್ತೋ ಶಾವ್ಗೆ ಅಂತ. ಹೌದಾ? ಅದು ಮರೋದು ಹಿಂಗೆ ಒತ್ತಿ ಒತ್ತಿ ಇದು ಮಾಡಬೇಕಿತ್ತು. ಮುದ್ದೆ ಗಂಟಿದ್ರೆ ಕಟ್ ಕಟ್ ಆಗ್ತೈತಿ ಶಾವ್ಗೆ, ಅದಕ್ಕೆ ನೀಟಾಗಿ ತೊಳಸ್ಕೋಬೇಕು. ಚೆನ್ನಾಗಿ ಬರ್ತಾಯ್ತಿದೆ. ಆಯ್ತಾ? ಓ ರೆಡಿ. ಹಬ್ಬ ಸುಸ್ತಾಗೋಗ್ಬಿಡ್ತು. ಸೆಕೆಂಡ್ ಇಯರ್ ನೋಡು ಹಂಗೆ ಬಂದೈತೆ ಮುಕ್ತಾಗಿ. ಕೆಲಸ ಕೊಡ್ತೀನಿ ಅಂದರೆ ನನಗೇನು ಕೆಲಸನೇ ಇಲ್ಲ, ಬರೀ ವಿಡಿಯೋ ಮಾಡಿದ್ದಷ್ಟೇ ನಾವು. ಸಾಕ್ಬಿಡು, ಪರವಾಗಿಲ್ಲ. ಇದನ್ನ ನೆನಾಕ್ಬಿಟ್ಟು, ಇಲ್ಲ ಅಂದರೆ ಎಲ್ಲ ಹಂಗೆ ತೊಳೆಯೋಕ್ಕಾಗಲ್ಲ. ಒತ್ತು ಶಾವಿಗೆ ಸಿದ್ಧ ಆಗಿದೆ. ಇದಕ್ಕಿನ್ನೂ ಏನೋ ಬೇಕಿದೆ. ಈ ಒತ್ತೋ ಶಾವಿಗೆಗೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಆಮೇಲೆ ಕಡಲೆ ಬೀಜದ ಪುಡಿ, ಅದ್ರ ಜೊತೆಗೆ ಈಗ ಕಾಯಲ್ಲಿ ಹಾಕ್ಬೇಕು ಅದ್ರ ಮೇಲೆ. ಈಗ ಬರೀ ಶಾವಿಗೆ ಹೋಗಿ ಸಿಹಿ ಶಾವಿಗೆ ಆಗುತ್ತಲ್ಲ, ಅದು ಹಾಕಿದ್ರೆ ಕಾಯಲ್ಲ, ಸಿಹಿಗೋಸ್ಕರ. ಮೊದಲನೇ ತುತ್ತು ದೇವ್ರಿಗೆ. ಇದು ತಗ್ಗೈತಿತ್ತ, ಅದಕ್ಕೆ ಕಾಯಲ್ಲೆಲ್ಲ ತಗ್ನಾಗೈತಿ. ಇದನ್ನ ಹಿಂಗೆ ಕಲಿಸ್ಕೊಂಡು ಕಾಯಲ್ನಲ್ಲಿ ಕಡಲೆ ಬೀಜದ ಪುಡಿ ಮತ್ತು ಕಾಯಲ್ನಲ್ಲಿ ಇದನ್ನ ಹಿಂಗೆ ಕಲಿಸ್ಕೊಂಡು ಹಿಂಗೆ ತಗೊಂಡು ಹಿಂಗೆ ಕಣ್ಣಿಗೆ ಒತ್ಕೊಂಡು ಆಮೇಲೆ ಮಾಡು. ಚೆನ್ನಾಯ್ತಾ? ಸಖತ್ತಾಗೈತೆ. ಹೌದಾ? ಸ್ವೀಟು ಎಲ್ಲ ಆಗುತ್ತೆ. ನಿಮ್ಮ ಬೆನ್ನ ನೀವೇ ತಟ್ಕೊಳೋದಲ್ಲ, ನಾನು ತಿಂದು ನೋಡ್ತೀನಿ. ಸರಿ ಆಯಿತು. ನಾನು ಸ್ವಲ್ಪ ತಿಂತೀನಿ. ನಿಜ ಸೂಪರ್ ಆಗೈತೆ. ನಿಜ ನಿಜ ಚೆನ್ನಾಗೈತೆ. ನಾನು ಹೇಳ್ದೆ ನಿನ್ನ ಬೆನ್ನು ನೀನೇ ತಟ್ಕೋಬಾರ್ದು ಅಂತ. ಚೆನ್ನಾಗೈತೆ, ಸಖತ್ತಾಗೈತೆ. ಆಮೇಲೆ ಇದು ಏನು ಹೇಳೋದು ಯಾವಾಗಲೂ ಏನೋ ಕಡಲೆ ಬೀಜದ ಪುಡಿ ನಾನು ಹೇಳ್ತೀನಿ. ಇದು ಬರೀ ಕಡಲೆ ಬೀಜದ ಪುಡಿನೇ ಹಾಕ್ಬೇಕು ಅಂತೇನಿಲ್ಲ. ಕಡಲೆ ಬೀಜದ ಪುಡಿ, ಉರ್ಗಡ್ಲೆ ಎರಡೂನು, ಕಡಲೆ ಬೀಜ ಮತ್ತೆ ಉರ್ಗಡ್ಲೆ ಎರಡೂನು ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೋಬಹುದು, ಅಥವಾ ಬರೀ ಉರ್ಗಡ್ಲೆನ ಪುಡಿ ಮಾಡಿ ಸಹ ಹಾಕೋಬಹುದು. ನಾವು ಕಡಲೆ ಬೀಜ ಹಾಕೊಂಡಿದ್ದೀವಿ. ಆಮೇಲೆ ಇನ್ನೇನು ಹೇಳ್ಬೋದು? ಇನ್ನೇನಿಲ್ಲ, ಅದೇ ಹೊಸದಾಗಿ ರಾಗಿ ಬೆಳೆದಿರೋ ಟೈಮಲ್ಲಿ ಮಾಡ್ಕೊಂಡು ತಿಂತಾರೆ. ನಮ್ಮನೇಲಿ ಜಾಸ್ತಿ ಮಾಡೋದಿಲ್ಲ ಶಾವ್ಗೆ, ತುಂಬಾ ಅಪರೂಪ. ತುಂಬಾ ಜಾಸ್ತಿ ವರ್ಷಾನುಗಟ್ಲೆನೇ ಆಗಿತ್ತು ಅನ್ಸುತ್ತೆ. ವರ್ಷನೇ ಆಗಿತ್ತು ಅನ್ಸುತ್ತೆ ಶಾವ್ಗೆ ಮಾಡಿ. ಲಾಸ್ಟ್ ಟೈಮ್ ಯಾವಾಗ ಮಾಡಿದ್ದು? ಯಾವಾಗಲೂ ಒಂದ್ಸರಿ ಮಂಜಾಂಟಿ ಬಂದಾಗ ಮಾಡಿದ್ವಿ. ಆದ್ರೂ ವರ್ಷ ಮಾಡಿದ್ವಿ. ಬಾಗ್ಲಿಕ್ಕ ಟೈಮಲ್ಲಿ ಅನ್ಸುತ್ತೆ, ಮನೆ ಬಾಗ್ಲಿಕ್ಕ ಟೈಮಲ್ಲಿ ಒಬ್ಬಟ್ಟು ಮಾಡಿದ್ದು. ಹೌದಾ? ಮತ್ತೆ ಮೋಲ್ಡಾಕ ಟೈಮಲ್ಲ ಗೊತ್ತಿಲ್ಲ, ಯಾವಾಗ್ಲೂ ಒಟ್ಟಿಗೆ ಹೊಸ ರಾಗಿದು ಹಸಿಟ್ಟಿತ್ತು ನಮ್ಮ ಮನೇಲಿ, ರಾಗಿ ಹಸಿಟ್ಟು, ಅದಕ್ಕೆ ರಾಗಿಯಲ್ಲಿ ಮಾಡಿದ್ವಿ. ಅಂದ್ರೆ ಜಾಸ್ತಿ ಮಾಡಲ್ಲ ನಾವು, ವರ್ಷಕ್ಕೊಂದ್ಸರಿ ಮಾಡೋದು ಅಂದ್ರೆ ಹೆಚ್ಚೆಚ್ಚು. ಇನ್ಮೇಲೆ ಮಾಡ್ತೀವಿ, ತುಂಬಾ ಇಷ್ಟ. ಇನ್ಮೇಲೆ ಮಾಡ್ತೀವಿ. ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಶುಭರಾತ್ರಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.